ಕಲಬುರಗಿಯ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಂಸ್ಥೆಗೆ 100 ವಿದ್ಯಾರ್ಥಿಗಳ ಪ್ರಥಮ ವರ್ಷದ ಆಯುರ್ವೇದ ವಿದ್ಯಾರ್ಥಿಗಳಿಗೆ ರಚನಾಶಾಸ್ತ್ರದ ಅಧ್ಯಯನಕ್ಕಾಗಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಆಯುರ್ವೇದ ಮಹಾವಿದ್ಯಾಲಯ ಬೈಲಹೊಂಗಲ ವತಿಯಿಂದ ಬೆಳಗಾವಿ ಜಿಲ್ಲೆ ಬಸವ ಈರಪ್ಪ ಬೆಣ್ಣಿ ಇವರ ಮೃತದೇಹವನ್ನು ದಾನ ಮಾಡಲಾಯಿತು. ವೈದ್ಯ ವಿದ್ಯಾರ್ಥಿಗಳ ಶರೀರ ಅಧ್ಯಯನ ಹಾಗೂ ಸಂಶೋಧನೆಗೆ ಶರೀರ ರಚನೆ ವಿಭಾಗಕ್ಕೆ ದಾನವಾಗಿ ಡಾಕ್ಟರ್ ಮಹಂತೇಶ್ ರಾಮಣ್ಣವರ್ ಅವರು ಆಗಮಿಸಿ ಕಲಬುರಗಿ ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ಮಹಾವಿದ್ಯಾಲಯಕ್ಕೆ ಮೃತದೇಹವನ್ನು ದಾನವಾಗಿ ನೀಡಿದರು. ದೇಹದಾನದ ಜಾಗೃತಿಗಾಗಿ ತಂದೆಯ ಮೃತದೇಹದ ಛೇದನ ಮಾಡಿ ವೈದ್ಯಕೀಯ ಇತಿಹಾಸ ಸೃಷ್ಟಿಸಿದ ಡಾಕ್ಟರ್ ಮಹಂತೇಶ್ ರಾಮಣ್ಣವರು ಇವರು ಪ್ರಥಮ ವರ್ಷದ BA-MS ವೈದ್ಯ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ವೈದ್ಯಕೀಯ ಶಿಕ್ಷಕರಿಗೆ ನೇತ್ರ ಚರ್ಮ ಅಂಗಗಾಗಿ ಎಲ್ಲ ವೈದ್ಯಕೀಯ ಶಿಕ್ಷಕರಿಗೆ ನೇತ್ರ ಚರ್ಮ ಅಂಗಾಂಗ ಹಾಗೂ ದೇಹದಾನದ ಮಹತ್ವದ ಕುರಿತು ಉಪನ್ಯಾಸ ನೀಡಿದರು. ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ KLE ಸೊಸೈಟಿ ಐ ವೆಲ್ಕಮ್ ಯು ಸರ್. I would like to welcome Shri IR Matpati sir. On behalf of our society and college and students and staff, I would welcome you sir. Please welcome. I would like to welcome our own President Shri Dattatreya D. Bulbule sir, Shri Suresh Rao G. Bulbule sir, President Shri Hingulambica Education Society, Shri Naresh Tandre, who is Secretary of this society. I would like to welcome you sir. Dr. Indra Loya, she is a gynecologist and medical director of this society. I would like to welcome Dr. Vijayalakshmi Madam, she is a medical superintendent. I welcome you. And Dr. Suvarni, she is vice principal and HOD of anatomy. Welcome. And all the staff, students and the media, and Srimati Jyoti Musli, I would like to welcome everyone to this. सुमनसवन्दित सुन्दरि माधवी चन्द्र सहोदरि हेममयी मुनिगणवन्दित मोक्षप्रदायिनि ದಾನದ ಪರಿಕಲ್ಪನೆಯನ್ನ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಹೊಂಗಲ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಸುಮಾರು 2008ರಿಂದ ಇಲ್ಲಿವರೆಗೂ 5000 ಜನ ದೇಹದಾನಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಬೆಳಗಾವಿ ಜಿಲ್ಲೆ ಹಾರುಗೇರಿ ರಾಯಬಾಗ್ ತಾಲೂಕಿನ ಹಾರುಗೇರಿಯ ಶರಣ ವಿಚಾರ ವಾಹಿನಿಯ ರೂವಾರಿಗಳಾದ ಶ್ರೀ IR ಮಠಪತಿ ಅವರು ಶ್ರೀ IR ಮಠಪತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಾನು ಈ ಒಂದು ಅವೇರ್ನೆಸ್ ಅಬೌಟ್ ಆರ್ಗನ್ ಅಂಡ್ ಬಾಡಿ ಡೊನೇಷನ್ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ರೆ ಮೊದಲನೇದಾಗಿ ನನ್ನ ಮಾತೃ ಸಂಸ್ಥೆ KLEಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ. ಯಾಕಂದ್ರೆ ವಿತೌಟ್ ಹಿಸ್ ಕಾನ್ಸ್ಟೆಂಟ್ ಸಪೋರ್ಟ್ ಅಂಡ್ ಮಾರಲ್ ಸಪೋರ್ಟ್ ಇಟ್ ವಾಸ್ ನಾಟ್ ಪಾಸಿಬಲ್ ಟು ಪುಟ್ ಎ ಸ್ಕಾಲ್ಪೆಲ್ on the chest of my father. It is all because of the great chancellor of KLE Academy of Higher Education, that is Dr. Prabhakar Koreji. And earlier I said it is all blessings with my mother Dr. Sushila Devi Ramannawar. I have visited here in terms of awareness from Dr. SS Hiramat. Today he came and I was here. I was telling that it all the blessings of where my education took place at Shanabaseshwara SBR Residential School. I am a proud alumni of SBR Kalaburgi, and with the blessing of Lord Shanabasava and Lord Basava and Mahanta Durdundeshwara, mainly the Durdundeshwara Mata Murugod, the Swamiji's blessings, I am standing here. This is a request letter from your college about getting the cadaver to donated body to your college. Today I present my talk to Basava Irappa Benni, the great soul. Today you have received the body. I dedicate my presentation to the great divine soul Basava Irappa Benni, where because of her I am standing here. Suppose if she was not donated the body, I was not possible to stand here. So as you know that Karya Karana Baba, what we learn in Padartha Vidyana, ಯಾವುದೇ ಕೆಲಸ ಆಗಬೇಕಾದ್ರೆ ಅದು ಬಹುಶಃ ಇವತ್ತು ಈ ದಿವಸ ಇಲ್ಲಿ ಇವರು ನಿಮ್ಮ ಕಾಲೇಜಿಗೆ ಎಂಟರ್ ಆಗ್ಲಿಕ್ಕೆ ಇವತ್ತು ಪ್ರಾಂಶುಪಾಲರ ಅಲ್ಲಪ್ರಭು ಅವರಾಗ್ಲಿ ನಾನಾಗ್ಲಿ ಯಾರೂ ಕಾರಣಲ್ಲ. ಈ ಹಿರಿಯ ಜೀವಿಯ ದಿವ್ಯ ಆತ್ಮ
ಅದು ಇವತ್ತು ನಿಮ್ಮ ಕಾಲೇಜಿಗೆ ಎಂಟರ್ ಆಯ್ತು. ಆ ಒಂದು ಕಾಲಗುಂಡ್ಲೆ ನಾವು ಹೇಳ್ತಿರ್ತವಲ್ಲ, ಯಾವುದೋ ಒಂದು ಕೆಲಸ ಬೇಕಾದ್ರೆ ಅವ್ರ ಕಾಲಗುಂಡ್ಲೆ ಭಾಳ ಚಲೋ ಆದ್ರಂತೆ, ಮಳೆ ಬಂತು ಬೆಳೆ ಬಂತಂತೆ. ಹಂಗ ಇವತ್ತು ಬಸವ ಈರಪ್ಪ ಬೆಣ್ಣಿ ಅವರು ನನ್ನ ಮಾತ್ರ ಟ್ರಸ್ಟ್ ವತಿಯಿಂದ ಇದನ್ನ ಬಾಡಿ ದಾನ ಮಾಡಿದಾಗ ಆ ಎಲ್ಲ ಬ್ಲೆಸ್ಸಿಂಗ್ಸ್ ಆಗ್ಲಿ ಅಂತ ಹೇಳ್ತೇನೆ. ಇವರು ನಮ್ಮ ತಂದೆಯವರು ಡಾಕ್ಟರ್ BS ರಾಮಣ್ಣವರ್. ಹಿ ಈಸ್ ಅ ಫ್ರೀಡಮ್ ಫೈಟರ್. He was expertise in painless tooth extraction without using anesthesia, and he is a Dhanvantri gold medalist, and basically he is a freedom fighter. ಆಯುರ್ವೇದ ವೈದ್ಯಕೀಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಬುಲ್ಬುಲೆ, ಕಾರ್ಯದರ್ಶಿಗಳಾದ ನರೇಶ್ ತಾಂಬಳೆ, ಪ್ರಾಂಶುಪಾಲರಾದ ಡಾಕ್ಟರ್ ಅಲ್ಲಂಪ್ರಭು ಹಾಗೂ IR ಮಠಪತಿ, ಆಸ್ಪತ್ರೆ ಅಧೀಕ್ಷಕರಾದ ಡಾಕ್ಟರ್ ವಿಜಯಲಕ್ಷ್ಮಿ ಹಾಗೂ ನಿರ್ದೇಶಕಿ ಡಾಕ್ಟರ್ ಇಂದಿರಾ ಲೋಯಾ, ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮೃತದೇಹಕ್ಕೆ ಮಾಲಾರ್ಪಣೆ ಮಾಡಿ ಧನ್ವಂತರಿ ಪ್ರಾರ್ಥನೆಯೊಂದಿಗೆ ಪೂಜೆ ಸಲ್ಲಿಸುವುದು ಮೂಲಕ ಅಂಗರಚನಾ ವಿಭಾಗಕ್ಕೆ ಹಸ್ತಾಂತರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.